ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸತ್ಯ ಕೂಡ ಸಾಕ್ಷಿಗೆ ನಾನು ವಾಯ್ಸ್ ನೋಟ್ ಕಳಿಸಿದ್ದೀನಿ, ಬ್ಲೂಟೂತ್ ಬಂದಿದೆ ವಾಟ್ಸಪ್ಪಲ್ಲಿ. ಆದರೆ ಅವ್ಳು ಯಾಕೆ ನನಗೆ ರಿಸೀವ್ ಮಾಡ್ತಿಲ್ಲ, ಏನೂ ರಿಪ್ಲೈ ಮಾಡ್ತಿಲ್ವಲ್ಲ, ಯಾಕೆ ನನಗೊಂದು ತುಂಬ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಸತ್ಯ ಕೂಡ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ಬೇಕಾದ್ರೆ ಅಸಲೇ ಈ ಕಡೆ ಭೂಮಿ ಕೂಡ ಮನೆ ಬಾಗ್ಲ ಹತ್ರ ಬಂದಿರ್ತಾಳೆ. ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಸತ್ಯ ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಸಲು ಈ ಕಡೆ ಭೂಮಿ ಯಾಕೆ ಒಬ್ಬಳೇ ಬಂದಿದೆ ಇಷ್ಟೊತ್ತಿನಲ್ಲಿ, ಏನು ವಿಷಯ ಅಂತ ಕೇಳಿದಾಗ, ಏನಿಲ್ಲ ಅಣ್ಣ ನಿಮ್ಮನ್ನ ನೋಡಬೇಕಂತ ಅನಿಸ್ತೋದಕ್ಕೆ ಬಂದೆ ಅಂತ ಹೇಳಿ ಹೇಳ್ತು. ಅಯ್ಯೋ ಹೌದಾ, ಸರಿ ಆಯ್ತು, ಒಬ್ಬಳೇ ಬಂದಿದ್ದೆ ಅಂದಮೇಲಿಂದ ಅಷ್ಟು ದೂರದಿಂದ ಬಂದಿದ್ದೆ, ಸರಿ ಬಾ ಒಳಗಡೆ ಅಂತ ಕೇಳಿದಾಗ, ಅಲ್ಲ ಯಾಕೆ ಒಬ್ಬಳೇ ಬಂದಿದ್ದೆ ಅದು ಇಷ್ಟೊತ್ತಿನಲ್ಲಿ ಅಂತ ಕೇಳಿದಾಗ, ಏನಣ್ಣ ತಂಗಿ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಯಾಕೆ ಬಂದಿದ್ದೆ ಏನು ಬಂದಿದೆ ಅಂತ ಹೇಳಿ ಕೇಳ್ತಿದ್ದಿಲ್ಲ ನೀನು ಈ ಥರ ಅಂತ ಹೇಳಿ ಈ ಕಡೆ ಸತ್ಯಂಗೆ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಾನು ಮತ್ತೆ ಹೋದೆ, ಸರಿ ಬಿಡು ಆಯಿತು ಬಾ ಇಲ್ಲಿ ಕುತ್ಕೊಬಾ, ಅಲ್ಲ ಏನಾದರೂ ವಿಷಯ ಇತ್ತು ಅಂದರೆ ನನಗೆ ಹೇಳ್ಬೋದಿತ್ತಲ್ಲ, ನಾನೇ ಬರ್ತೀನಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಹಾಕಲ್ಲ ನಿಮಗೆ ತಲೆ ನೋವ್ತಿದೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ, ಯಾವುದೋ ವಿಷಯದ ಬಗ್ಗೆ ನೀವು ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ನಿಮಗೋಸ್ಕರ ಟೀ ಮಾಡ್ಕೊಬಂದಿದ್ದೀನಿ, ನಾನು ಹೋಗ್ಬಿಟ್ಟು ಕಪ್ಪಿಗೆ ಹಾಕೋ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಟೀನ ಸೋಸ್ಕೊಂಡು ತೊಗೊಂಡು ಬಂದು ಕೊಡ್ತಾಳೆ. ನನಗೆ ಗೊತ್ತು ಅಣ್ಣ ನೀವು ಒಂದು ವಿಷಯದ ಬಗ್ಗೆ ನೀವು ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಅಸಲು ಈ ಕಡೆ ಇವನಿಗೆ ಯಾರಿಗೆ ಅಜಿತ್ ಸತ್ಯಂಗೂ ಕೂಡ ಯೋಚನೆ ಆಗ್ತಿರೋ, ನಾನೇನಾದರೂ ಸಾಕ್ಷಿ ಹತ್ರ ಮಾತಾಡ್ತಾ ಇರೋದು ವಾಯ್ಸ್ ನೋಟ್ ಏನಾದರೂ ಭೂಮಿಗೆ ಗೊತ್ತಾಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅಸಲು ಈ ಕಡೆ ಭೂಮಿನೇ ಹೇಳ್ತಾಳೆ, ನೀವು ನನಗೆ ಗೊತ್ತು ಅಜಿತ್ ಸಾಹೇಬ್ರು ಟ್ರಾನ್ಸ್ಫರ್ ಆಗಿ ಬೇರೆ ದೇಶಕ್ಕೆ ಬೇರೆ ಇದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಓ ಹೌದಾ ಹೌದು ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ನನಗೂ ತುಂಬ ಬೇಜಾರಾಗ್ತಿದೆ, ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಿಮಗೆ ಇದರಲ್ಲಿ ಅಂದರೆ ಈ ಊರಲ್ಲೇ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಅಂದರೆ ಅಜಿತ್ ಸಾಹೇಬ್ರೆ ಅಲ್ವಾ, ಇವಾಗ ಅವರು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಲ್ವಾ ಅಂತ ಕೇಳಿದಾಗ, ಹೌದು ಮತ್ತು ಬಿಟ್ಟು ಹೋಗ್ತಾನೆ ಮತ್ತು ಅಷ್ಟೊಂದು ಬೇಜಾರಾಗದೆ ಇರೋದಕ್ಕಾಗುತ್ತಾ ಭೂಮಿ ಹೇಳು, ಅಷ್ಟೊಂದು ಕ್ಲೋಸ್ ಆಗಿದ್ದವನು ಯಾವಾಗ ನೋಡಿದ್ರು ನಾನು ಅವ್ನ ಜೊತೆನೇ ಇರ್ತಿದ್ದೆ ಅಂತ ಹೇಳಿದಾಗ, ನನಗೂ ಹಾಗೆ ಅನ್ನಿಸ್ತಿದೆ ಅಣ್ಣ, ನನಗೂ ಅವ್ರಿಗೆ ಯಾಕೋ ಅವ್ರನ್ನ ಬಿಟ್ಟಿಡೋದಕ್ಕೆ ನನಗೂ ಅನ್ನಿಸ್ತಿಲ್ಲ, ನಿಜ ಹೇಳ ನನಗೆ ಅವ್ರ ಜೊತೆ ಇರೋದಕ್ಕಿಂತ ಮನೆಯವ್ರ ಜೊತೆ ಯಾರ ಜೊತೆ ನನಗೆ ಕಂಫರ್ಟಬಲ್ ಇಲ್ಲ, ಅವ್ರು ನನಗೆ ಮನೇಲಿ ಇರು ಅಂತ ಹೇಳ್ತಾರೆ ಅಥವಾ ಅವ್ರ ಜೊತೆ ನನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಾರೆ, ಏನು ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಿದ್ದೆ. ಅಕಸ್ಮಾತ್ ಸಾಹೇಬ್ರು ನನ್ನ ಬಗ್ಗೆನೂ ಏನಾದರೂ ಯೋಚನೆ ಮಾಡಿದ್ದಾರೆ ಅಥವಾ ನನ್ನೇನಾದರೂ ಇಲ್ಲಿ ಕರ್ಕೊಂಡು ಹೋದರೆ ನೆಕ್ಸ್ಟ್ ಬರೋರು ಯಾರಾದರೂ ನೆಕ್ಸ್ಟ್ ಇನ್ಸ್ಪೆಕ್ಟರ್ಗೆ ಬರೋರು ನನ್ನ ಜನಗಳ ಕತೆ ಏನಾಗಬೇಕು, ಅವ್ರ ಜೊತೆನೇ ಇರ್ತಾನೆ ಅಥವಾ ರಾಣ ಜೊತೆ ಸೇರ್ಕೊಂಡು ಈ ಥರ ಗಿಮಿಕ್ ಏನಾದರೂ ಮಾಡಿಬಿಡ್ತಾನ, ನನಗೆ ಏನು ಚಿಂತೆ ಅಂತ ಆಗ್ತಿದೆ ಗೊತ್ತಾ ಸತ್ಯಣ್ಣ, ಈಗ ನಾನು ಸಾಹೇಬ್ರ ಜೊತೆ ಹೋದರೆ ನಾನು ಅಮ್ಮನ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳೋದಕ್ಕಾಗಲ್ಲ, ಅಮ್ಮನ ಜೈಲಿಂದ ಬಿಡ್ಸೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ಒಂದು ಕಡೆ ಯೋಚನೆ, ಇನ್ನೊಂದು ಕಡೆ ನಾನು ಹೋಗಿಲ್ಲ ಅಂತಂದರೆ ಈ ಜನಗಳು ಯಾಕೆ ನಿನ್ನ ಗಂಡನ ಜೊತೆ ನೀನು ಹೋಗಿಲ್ಲ ಊರಿಗೆ ಯಾಕೆ ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ನನಗೆ ಅವ್ರಿಗೆ ಏನು ಆನ್ಸರ್ ಮಾಡಬೇಕಂತ ನನಗೆ ಗೊತ್ತಾಗಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿದ್ದೀನಿ. ಅಕಸ್ಮಾತ್ ಕರೆದ್ರೆ ಹೋಗ್ಲಾ ಬೇಡವಾ, ಏನು ಮಾಡೋದು ಅಂತ ಹೇಳಿ ನಮ್ಮ ಸಾಹೇಬ್ರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾಳೆ. ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯಾ, ಹೋಗಿ ಇಷ್ಟ ಇದ್ದರೆ ಹೋಗು, ಯಾಕೆ ಯಾರು ತಡೆಯಲ್ಲ ನಿನ್ನ ಅಂತೇಳಿ ಹೇಳ್ತಿರ್ತಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಸಲು ಈ ಕಡೆ ಅಜಿತ್ ಕೂಡ ಸ್ಟೇಷನ್ಗೆ ಅಂತ ಹೇಳಿ ಬಂದಿರ್ತಾನೆ. ಸ್ಟೇಷನ್ ಹತ್ರ ಬಂದು ನಿಂತು ಗಾಡಿ ನಿಲ್ಲಿಸಿ ಸುತ್ತಮುತ್ತ ಎಲ್ಲರೂ ಕೂಡ ಅವನನ್ನೇ ನೋಡ್ತಾನೆ ಇರ್ತಾರೆ. ಈ ಕಡೆ ಅಜಿತ್ಗೆ ಫಸ್ಟ್ ಅವನಿಗೆ ಈ ಸ್ಟೇಷನಿಗೆ ಬಂದಾಗ ಅವನ ಸ್ವಾಗತ ಮಾಡಿದ್ದು, ಬಂದ ತಕ್ಷಣ ಅವನಿಗೆ ಬೊಕ್ಕೆ ಕೊಟ್ಟಿದ್ದು, ಹಳೆದನ್ನೆಲ್ಲ ತೀರಾ ತುಂಬ ನೆನಪು ಮಾಡ್ಕೊತಾ ಇರ್ತಾನೆ. ಬಂದಿದ್ದ ತಕ್ಷಣ ಈ ಗ್ರಾಮ ಪಂಚಾಯತಿ ಅವರೆಲ್ಲರೂ ಅವನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದು, ಆಮೇಲಿಂದ ಇದೇ ಸ್ಟೇಷನಲ್ಲಿ ನನಗೆ ಭೂಮಿ ಪರಿಚಯ ಆಗಿದ್ದು, ಭೂಮಿ ಕೂಡ ನನ್ನ ಮುದ್ದಾಗಿ ಸಾಕಿದ್ದು, ಅವಳು ಮಾತಿಗೂ ನನಗೆ ಸಾಹೇಬ್ರು ಅಂತ ಕರಿತಾ ಇದ್ದಿದ್ದು, ಭೂಮಿನ ಫಸ್ಟ್ ಪರಿಚಯ ಮಾಡ್ಕೊಂಡಿದ್ದು, ಅವಳ ಅಂಗಡಿಗೆ ಹೋಗಿ ಟೀ ಕುಡ್ದಿರೋದು, ಪ್ರತಿಯೊಂದನ್ನು ಈ ಕಡೆ ಅಜಿತ್ ಕೂಡ ನೆನಪು ಮಾಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಸ್ಟೇಷನ್ ಒಳಗಡೆನೂ ಕೂಡ ಬಂದಮೇಲಿಂದ ಅವನಿಗೆ ಮತ್ತೆ ಜಾಸ್ತಿ ಫೀಲ್ ಆಗ್ತದೆ. ಈ ಕಡೆ ಶ್ರವಣ್ ಕೂಡ ಅವನು ಫಸ್ಟ್ ಟೈಮ್ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಶ್ರವಣ್ ಕೂಡ ಈ ಸ್ಟೇಷನಿಗೆ ಬಂದು ಅವನಿಗೆ ಕಂಗ್ರಾಟ್ಸ್ ಅಂತ ಹೇಳಿದ್ದು, ಶ್ರವಣ್ ಕೂಡ ಅವನ ಜೊತೆ ತುಂಬ ಚೆನ್ನಾಗಿದ್ದಿದ್ದು, ಪ್ರತಿಯೊಂದನ್ನು ನೆನಪು ಮಾಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಐಟಮ್ಸ್ ಎಲ್ಲ ತೊಗೊಂಡು ಹೋಗೋಣ ಫೈಲ್ಸ್ ಅಂತ ಅನ್ನೋಷ್ಟರಲ್ಲಿ ಈ ಕಡೆ ಡೈರಿ ಓಪನ್ ಮಾಡಿದ್ರೆ ಈ ಕಡೆ ಅವ್ರ ಹುಡುಗಿ ಫೋಟೋ ನೋಡ್ಕೊಂಡು ಅವನು ಕೂಡ ಸ್ವಲ್ಪ ಬೇಜಾರಾಗ್ತಾನೆ. ಅವಳ ಫೋಟೋ ತೊಗೊಂಡು ಅವಳ ಜೊತೆ ಹೇಗಿದ್ದಿದ್ದು ಪ್ರತಿಯೊಂದನ್ನು ಕೂಡ ಈ ಕಡೆ ನೆನ್ಪು ಮಾಡ್ಕೊತಾ ಇರ್ತಾನೆ. ಅವಳು ಬಂದುಬಿಟ್ಟು ಸತ್ಯ ತಂಗಿ ಆಗಿದ್ರೆ ಸತ್ಯನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದೆ, ಅವ್ರ 3 ಜನ ಜೊತೆ 2 ಜೊತೆ ಎಷ್ಟು ಕ್ಲೋಸ್ ಆಗಿದ್ದೆ, ಅವಳನ್ನ ನಾನು ಹೆಂಗೆ ಪ್ರಪೋಸ್ ಮಾಡಿದೆ, ಆಮೇಲೆ ವಿಲ್ ಯು ಮ್ಯಾರಿ ಮೀ ಅಂತಲೂ ಕೂಡ ಅವಳು ಪ್ರಪೋಸ್ ಮಾಡಿದಾಗ ಅವಳು ಕೂಡ ಸರಿ ಹಾಗಂತ ಎಕ್ಸೆಪ್ಟ್ ಮಾಡಿದ್ದು, ಪ್ರತಿಯೊಂದನ್ನು ಕೂಡ ಈ ಕಡೆ ನೆನ್ಪು ಮಾಡ್ಕೊಂಡು ಪ್ಯಾಕ್ ಮಾಡ್ಕೊತಾ ಇರ್ತಾನೆ.
ಅದ್ರಲ್ಲಿ ಈ ಕಡೆ ಭೂಮಿನೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ, ನಿಜವಾಗ್ಲೂ ಸಹ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಏನು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸತ್ಯನ. ಅಕಸ್ಮಾತ್ ಅವ್ರು ನಂಗೆ ಕರ್ಕೊಂಡು ಹೋಗದೇ ಇದ್ದರೆ ನಾನು ಹೇಗಿರಲಿ, ಯಾರ ಜೊತೆ ಇರಲಿ, ಹೇಗಿರೋದಕ್ಕಾಗುತ್ತೆ? ಮನೇಲಿ ಎಲ್ಲರೂ ಕೂಡ ನನಗೆ ಇದು ಮಾಡ್ತಾರೆ. ನಿಜ ಹೇಳಿ ಸತ್ಯನ, ನಿಜವಾಗ್ಲೂ ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಭೂಮಿ? ಅವ್ನು ಕರ್ಕೊಂಡು ಹೋಗ್ತಾನೆ ಅಂತಂದರೆ ಕರ್ಕೊಂಡು ಹೋಗಲಿ ಬಿಡು, ನೀನು ತಲೆ ಕೆಡ್ಸ್ಕೊಬೇಡ, ಅವ್ನು ಹೇಗೆ ಹೇಳ್ತಾನೋ ಹಾಗೆ ಮಾಡಿ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಸತ್ಯನ, ನಂಗೆ ತಲೆ ಕೆಟ್ಟೋಗ್ತಿದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನಗೇನು ಮಾಡಲಿ, ಯಾವ ಥರ ಯೋಚನೆ ಮಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ ಸಾಹೇಬ್ರು ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದಾರಾ ಏನು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸತ್ಯಣ್ಣ ಅಂತ ಹೇಳ್ತಾನೆ ಇರ್ತಾಳೆ. ಕರ್ಕೊಂಡು ಹೋಗ್ತಾರಾ ಇಲ್ವಾ, ಏನು ಮಾಡ್ತಾರೆ, ನನಗೆ ಅದ್ರ ಬಗ್ಗೆ ಏನೂ ಚಿಂತೆ, ಅವ್ರ ಬಗ್ಗೆ ನನ್ನ ಬಗ್ಗೆ ಅವ್ಳಿಗೇನು ಚಿಂತೆ ಇಲ್ವಾ, ಅಕಸ್ಮಾತ್ ನಮ್ಮ ಅಮ್ಮನ ಹೇಗೆ ಬೀಳಿಸ್ ಮಾಡಲಿ ಏನು ಅಂತ ಹೇಳ್ತಿರ್ಬೇಕಾದ್ರೆ, ಅಸಲು ಈ ಕಡೆ ಅಜಿತೇ ಕಾಲ್ ಮಾಡಿರ್ತಾನೆ ಭೂಮಿಗೆ. ಸತ್ಯಣ್ಣ ಅಜಿತ್ ಸಾಹೇಬ್ರು ಕಾಲ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಭೂಮಿ, ಸರಿ ನನಗೆ ಇವತ್ತು ನಾನು ಹೇಗಿದ್ರು ದೆಹಲಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೀನಲ್ಲ, ಅದಕ್ಕೆ ನಾನು ಈವ್ನಿಂಗು ಎಲ್ಲರ ಜೊತೆನೂ ಇರಬೇಕು ಅಂತ ನನಗೆ ಅನಿಸ್ತು, ಅದಕ್ಕೆ ಡಿನ್ನರ್ಗೆ ಆಚೆ ಹೋಗೋಣ ಎಲ್ಲಾದರೂ ಅಂತ ಕೇಳ್ತಿರ್ಬೇಕಾದ್ರೆ, ಈಗಲೂ ಸಾಹೇಬ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ, ಅವ್ರು ಡೈಲಿಗೆ ಬರ್ತೀಯ ಅಂತ ಏನು ಕೇಳ್ತಾನೆ ಇಲ್ಲ ನನಗೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅವಾಗ ಸಾಹೇಬ್ರೆ ನಾನು ಆಯಿತು ಸರಿ, ನಾನು ಅತ್ತೆ ಹತ್ರ ಮಾತಾಡಿ ನಿಮಗೆ ಹೇಳ್ತೀನಿ, ನಾನು ಮನೆಗೆ ಹೋದ್ಮೇಲೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮನೆಗೆ ಹೋದ್ಮೇಲೆ ಅಂತ ಅಂದರೆ ಯಾಕೆ ನೀನು ಮನೇಲಿ ಇಲ್ವಾ ಅಂತ ಕೇಳಿದಾಗ, ಅಯ್ಯೋ ಅದು ನಾನು ಸತ್ಯಣ್ಣ ನೋಡೋಕ್ಕೆ ಸತ್ಯಣ್ಣನ ಮನೆಗೆ ಬಂದಿದ್ದೆ ಅಂತ ಹೇಳಿ ಹೇಳ್ತಾರೆ. ವಾಟ್, ನಿಂಗೆ ಅಷ್ಟು ಗೊತ್ತಾಗಲ್ವ? ನಿಂಗೆ ಜೀವದ ಬೆದರಿಕೆನೇ ಅನ್ನೋದು ಇದೆ, ಆದ್ರೂ ನಿಂಗೆ ಗೊತ್ತಿಲ್ವ ಅಷ್ಟೊಂದು? ನಿನ್ನ ಜೀವಕ್ಕೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರು ಕೂಡ ಮನೆಗೆ ಹೋಗಿದ್ದಿಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವ ಒಬ್ಳೇ? ಅದು ನನಗೆ ಕೇಳ್ದೆ ಹೋಗಿದ್ದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅದಕ್ಕೂ ಈ ಕಡೆ ತುಂಬ ಬಾಯಿಗೆ ಬಂದಾಗ ಬೈತಾ ಇರ್ತಾನೆ ಈ ಕಡೆ ಅಜಿತ್ ಕೂಡ ಭೂಮಿಗೆ. ಅದಕ್ಕೇ ಭೂಮಿ ಇದ್ದವಳು ಏನು ಮಾತಾಡಬೇಕಂತ ಗೊತ್ತಾಗ್ದೆ ಅವಳು ಸುಮ್ಮನೆ ಕೇಳಿಸ್ಕೊತಾ ಇರ್ತಾಳೆ. ನೀನು ಅಲ್ಲೇ ಇರು, ನಾನೇ ಬರ್ತೀನಿ, ನಾನೇ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ಭೂಮಿ ಇದ್ದವಳು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು, ಅಮ್ಮನ ಹತ್ರ ಫಸ್ಟು ಕೇಳಿಬಿಟ್ಟು ನನಗೆ ಆಮೇಲೆ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಎಲ್ಲರೂ ಆಚೆ ಊಟಕ್ಕೆ ಹೋಗೋಣ, ನನ್ನ ಕೇಳ್ಬಿಟ್ಟು ಹೇಳು ಅಂತ ಹೇಳಿದಾಗ, ಏನು ಅಜಿತ್ ನಿನಗೆ ಬೈದ್ನಾ ಅಂತ ಕೇಳಿದಾಗ, ನನಗೆ ಬೈದರು ಅವರು ಅಂತ ಹೇಳ್ತಾರೆ. ಮತ್ತು ಅವ್ನು ಅಷ್ಟೊಂದೆಲ್ಲ ಇದಕ್ಕೆ ಕೇರ್ ಮಾಡ್ತಾನೆ ಅಂತಂದರೆ ನೀನು ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀಯ? ಅವ್ನು ಏನು ಹೇಳ್ತಾರೋ ಅದನ್ನು ಕೇಳು ಅಷ್ಟೇ, ಸುಮ್ಮನೆ ಇರು, ಸುಮ್ಮನೆ ಅವ್ನಿಗೆ ಯಾಕೆ ರೇಗ ಥರ ಮಾಡ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ, ಆಯಿತು ಸಟೇನ ಹಾಗೆ ಇರ್ತೀನಿ ಅಂತೇಳಿ ಅವಳು ಕೂಡ ಒಪ್ಕೊತಾ ಇರ್ತಾಳೆ. ಈ ಕಡೆ ಭೂಮಿನೂ ಕೂಡ ಅಸಲು ಈ ಕಡೆ ಅಜಿತ್ ಕೂಡ ಸ್ಟೇಷನಿಂದ ಆಚೆ ಹೋಗೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಅವನು ಕೂಡ ಹೊರಡ್ತಾ ಇರಬೇಕಾದ್ರೆ, ಈ ಕಡೆ ಈ ಅಶ್ವಿನಿ ಕೂಡ ಈ ನನಗೆ ಅಕೌಂಟಲ್ಲಿ ಬ್ಯಾಲೆನ್ಸ್ ಕಮ್ಮಿ ಇದೆ, ಹೇಗಾದರೂ ಮಾಡಿ ಅಕೌಂಟ್ ಫುಲ್ ಮಾಡ್ಕೋಬೇಕು, ಶ್ರವಣಿಗೆ ಹೇಳಿ 2 ಲಕ್ಷ ರೂಪಾಯಿ ದುಡ್ಡು ಹಾಕ್ಸ್ಕೋಬೇಕು, ಮೊದಲೇ ಮಗಳು ಅಂತ ಪ್ರೀತಿ ಅವನಿಗೆ, ಒಂಚೂರು ಅಪ್ಪ ಅಂತ ಕರೆದ್ಬಿಟ್ರೆ ಸಾಕು, ಹೇಗಿದ್ರು ಅಕೌಂಟಿಗೆ ದುಡ್ಡು ಹಾಕ್ತಾನೆ, ಅವ್ನ ಕೈಲಿ ಏನಾದರೂ ಮಾಡಿಸಿ ನಾನು ಅಕೌಂಟಿಗೆ ದುಡ್ಡು ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಪ್ಲ್ಯಾನ್ ಮಾಡ್ಕೊತಾ ಇರ್ತಾಳೆ. ಅಸಲಿ ಈ ಕಡೆ ಶ್ರವಣು ಕೂಡ ಪ್ರತಿಯೊಂದನ್ನು ಕೂಡ ಅವನು ನೆನ್ಪು ಮಾಡ್ಕೋತಾ ಇರ್ತಾನೆ. ಶ್ರವಣು ಕೂಡ ಈ ಕಡೆ ಅಜಿತನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದ ಮನೇಲಿ, ಮುಂಚೆ ಅವರಿಬ್ಬರು ಮಾತಾಡೋಕ್ಕೆ ಮುಂಚೆ ಅವನು ಇನ್ಸ್ಪೆಕ್ಟರ್ ಆಗಿ ಬಂದಾಗ, ಈ ಊರಿಗೆ ಬಂದಾಗ ಅವನನ್ನು ಎಷ್ಟು ಕೇರ್ ಮಾಡ್ತಿದ್ದಿದ್ದು, ಪ್ರತಿಯೊಂದನ್ನು ಕೂಡ ಶ್ರವಣು ಕೂಡ ಡ್ರೈವ್ ಮಾಡ್ಕೊಂಡು ಎಲ್ಲನೂ ಕೂಡ ನೆನ್ಪು ಮಾಡ್ಕೊತಾ ಇರ್ತಾನೆ. ಈ ಕಡೆ ಸ್ಟೇಷನ್ ಹತ್ರ ಹೋದಾಗ ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಮಾತಾಡಿಸ್ತಾ ಇದ್ಲು. ಭೂಮಿ ಕೂಡ ಕಾಫಿ ತಂದುಕೊಡೋದು, ಟೀ ತಂದುಕೊಡೋದು, ಕೇರ್ ಮಾಡೋದು, ಪ್ರತಿಯೊಂದನ್ನು ಮಾಡ್ತಿದ್ಲು. ಆ ಮನೆ ಹೊಸ್ದಾಗಿ ಅವಳು ಆ ಮನೆಗೆ ಬಂದಾಗ ಅವಳು ನನಗೆ ಅವ್ನ ಕಾಲಿಗೆ ಆಶೀರ್ವಾದ ಮಾಡಿದ್ದು, ಅದಾದಮೇಲಿಂದ ಫಾದರ್ಸ್ ಡೇ ದಿನ ಅವಳು ಕರ್ಚೀಫಲ್ಲಿ ಅಪ್ಪ ಅಂತ ಹೇಳಿ ಬರೆದು ಕೊಟ್ಟಿದ್ದು, ಪ್ರತಿಯೊಂದನ್ನು ಕೂಡ ಆ ಕರ್ಚೀಫ್ ಇಟ್ಕೊಂಡು ಎಲ್ಲನೂ ಕೂಡ ನೆನ್ಪು ಮಾಡ್ಕೊತಾ ಇರ್ತಾನೆ. ಈ ಕಡೆ ಡ್ರೈವಿಂಗ್ ಓಡಿಸ್ತಾ ಇರಬೇಕಾದ್ರೆ ಕರ್ಚೀಫ್ ಇಟ್ಕೊಂಡು, ಇದನ್ನು ನಾನು ಇವತ್ತಿಂದ ನಿಮ್ಮ ಹೆಸರು ನನ್ನ ಫೋನಲ್ಲಿ ಅಪ್ಪ ಅಂತೇಳಿ ಸೇವ್ ಮಾಡ್ಕೊಂಡ್ಲಾ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಕೇಳಿಸ್ತಾ ಇರ್ತಾರೆ, ಎಲ್ಲನೂ ಕೂಡ ಹೇಳ್ತಾ ಇರೋದು, ಪ್ರತಿಯೊಂದು ಈ ಕಡೆ ಶ್ರವಣು ಕೂಡ ನೆನ್ಪು ಮಾಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ಆ ಕರ್ಚೀಫು ಹಾರಾಗಿ ಕೆಳಗೆ ಬಿದ್ದೋಗ್ಬಿಡುತ್ತೆ. ಅದನ್ನು ಕೂಡ ಎತ್ಕೊಂಬರೋದಕ್ಕೆ ಅಂತ ರೋಡಲ್ಲಿ ಹೋಗಿ ನಿಂತ್ಕೊಂಡು ಎತ್ಕೊಂಬರ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಒಂದೇ ಸಮನೆ ಈ ಕಡೆ ಅಶ್ವಿನಿ ಕೂಡ ಫೋನ್ ಮಾಡ್ತಾನೆ ಇರ್ತಾಳೆ. ಇವ್ರು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ, ಫೋನ್ ರಿಸೀವ್ ಮಾಡಿದರಷ್ಟು ಏನು, ನಾನು ಮುಂಚೆ ಫಸ್ಟು ಎಲ್ಲ ನಾನು ಏನು ನಮ್ಮ ಬಾಯಲ್ಲಿ ಅಪ್ಪ ಅಂತ ಕೇಳೋದಕ್ಕೆ ಅವ್ನು ಕಾಯ್ತಿದ್ದೆ, ಈಗ ನಾನಾಗೆ ಫೋನ್ ಮಾಡಿ ನನ್ನ ಫೋನೇ ಕಟ್ ಮಾಡ್ತಿದ್ರಲ್ಲ, ಎಷ್ಟಿಗೆ ಬೇಕು ಇವನಿಗೆ ಅಂತೇಳಿ ಅಂದ್ಕೊತಾ ಇರ್ತಾಳೆ. ಅಷ್ಟೇ ಈಗ ಶ್ರವಣ ಇದ್ದೋಣ ಟ್ರಾನ್ಸ್ಫರ್ ಹೋಗ್ತಿರೋದು ಅಜಿತ್, ಆದರೆ ಭೂಮಿ ಹೋಗ್ತಿದ್ದಲ್ಲ ಅನ್ನೋ ಫೀಲ್ ನನಗೆ ಯಾಕೆ ಜಾಸ್ತಿ ಆಗ್ತಿದೆ ಅಂತೇಳಿ ಹೇಳ್ಕೊತಾ ಇರ್ಬೇಕಾದ್ರೆ, ಅಷ್ಟರಲ್ಲಿ ಈ ಕಡೆ ಅಜಿತ್ ಸತ್ಯನ ಮನೆಯಿಂದ ಭೂಮಿ ಕೂಡ ಬರ್ತಾ ಇರಬೇಕಾದ್ರೆ ಅಜಿತ್ ಕೂಡ ಮದಿದ ರೋಡಲ್ಲೇ ಸಿಗ್ತಾನೆ. ಅವನು ಕೂಡ ಬಂದಮೇಲಿಂದ ಭೂಮಿ ಏನೂ ಮಾತಾಡಲ್ಲ. ಅದೇ ಟೈಮ್ಗೆ, ಅಲ್ಲ ನಿನಗೆ ಗೊತ್ತಾಗಲ್ವ, ಹೇಳಿ ಕೇಳಿ ಹೆಂಗೆ ಹೋಗ್ತೀನಿ ನೀನು, ನನಗೆ ಒಂದು ಮಾತು ಹೇಳ್ಬಿಟ್ಟು ತಾನೇ ಬರಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಜೋರು ಮಾಡ್ತಾ ಇರ್ತಾನೆ. ಅಲ್ಲ ನಾನೊಂದು ಸ್ವಲ್ಪ ಬ್ಯುಸಿ ಇದ್ದೆ, ಹೌದು ನಾನು, ಆದರೆ ನೀವು ಒಂದು ಮಾತು ಹೇಳ್ಬಿಟ್ಟು ಬರ್ಬೋದಿತ್ತಲ್ವ ಅಂತ ಕೇಳಿದಾಗ ಮನಸ್ಸಲ್ಲಿ ಈ ಕಡೆ ಭೂಮಿ ಅಂದ್ಕೊತಾ ಇರ್ತಾಳೆ, ನಾನು ಇದನ್ನು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಇಲ್ವಾ ಅಂತ ಕೇಳೋದಕ್ಕೆ ಇದೇ ಕರೆಕ್ಟ್ ಟೈಮ್ ಅಂತ ಅನಿಸುತ್ತೆ, ನಾನು ಹಿಂಗೆ ಕೇಳ್ತೀನಿ ಇರೋ ಅಂತೇಳಿ ಅವಳು ಕೂಡ ಮನಸ್ಸಲ್ಲಿ ಅಂದ್ಕೊಂಡಿದ್ದ ಕೇಳ್ತಿಲ್ಲ. ಅಲ್ಲ ಸಾಹೇಬ್ರೆ, ಇವಾಗ ಇದ್ದೀರಾ ಸರಿ ಆಯಿತು, ನೀವು ಇಲ್ದಿರೋ ಟೈಮಲ್ಲಿ ನನ್ನನ್ನು ಯಾರು ಕಾಪಾಡ್ತಾರೆ, ಅಂದರೆ ನೀವು ನನ್ನ ಜೊತೆನೇ ಇರ್ತೀರ ಸ್ನೇಹಿತನಾಗಿ ಅಂದ್ಕೊನೆ ತನಕ ಅಂತ ಕೇಳಿದಾಗ
ಅಜಿತ್ಗೆ ಏನು ಹೇಳಬೇಕು ಅಂತಲೂ ಕೂಡ ಗೊತ್ತಾಗ್ದೇ ಈ ಕಡೆ ದಂಗಾಗ್ತಾನೆ. ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಅಜಿತ್ ಸತ್ಯ ಇದ್ದನು ಮನೆ ತನಕ ಬಂದಿದ್ದೆ ಕಣೋ, ಬಾ ಒಳಗಡೆ ಹೋಗಿ ಜ್ಯೂಸ್ ಬಂತೆ ಅಂತ ಕರೆದಾಗ, ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಲೇಬೇಕು ಅಂತ ಅಜಿತ್ ಈ ಕಡೆ ಗಾಡಿ ತೊಗೊಂಡು ಅವ್ನು ಹೋಗಿದ ತಕ್ಷಣ ಈ ಕಡೆ ಸತ್ಯನೂ ಕೂಡ ಫೋನ್ ತೊಗೊತಾನೆ. ಫೋನ್ ತೊಗೊಂಡು ಈ ಕಡೆ ಸಾಕ್ಷಿ ಏನಾದರೂ ಕಾಲ್ ಮಾಡಿದಲ್ಲ, ಮೆಸೇಜ್ ಮಾಡಿದ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇರ್ತಾನೆ. ನನಗೊಂದು ತಲೆ ಕೆಟ್ಟೋಗಿದೆ, ಇವಳು ಏನೂ ರಿಪ್ಲೈನೇ ಮಾಡ್ತಿಲ್ಲ, ನನಗೊತ್ತು ನಡು ರಸ್ತೆಯಲ್ಲಿ ಕೈ ಬಿಟ್ಟಂಗೆ ಆಗ್ತಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ, ಇವಳು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ, ಫೋನ್ ಯಾಕೆ ಎತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಸಾಕ್ಷಿ ಬಗ್ಗೆ ಈ ಕಡೆ ಸತ್ಯ ತುಂಬ ಯೋಚನೆ ಮಾಡ್ತಾನೆ ಇರ್ತಾನೆ. ಅಷ್ಟರಲ್ಲೇ ಈ ಕಡೆ ಅಜ್ಜಿನೂ ಕೂಡ ಎಲ್ಲರೂ ಕೂಡ ಮನೆಯಿಂದ ಆಚೆ ಇರಬೇಕಾದ್ರೆ, ಯಾಕೆ ಎಲ್ಲರೂ ಕಾಲೋನಿ ಜನ ಎಲ್ಲೋದ್ರು ಅಂತ ಕೇಳ್ದಾಗ, ಅಯ್ಯೋ ಕಾಲೋನಿ ಜನ ಎಲ್ಲ ಇಲ್ಲೇ ಇದ್ದಾರತ್ತೆ, ಆ ಕಡೆ ಸೈಡಲ್ಲಿ ಟೆಂಟ್ ಹಾಕೊಂಡು ಕೂತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಪ್ಪ ನಿನ್ಗೇನು ಗೊತ್ತಿಲ್ವಾ, ಅವರು ಟೆಂಟ್ ಹಾಕ್ಕೊಂಡು ಆಚೆ ಕೂತಿದ್ದಾರೆ ಅವರು, ಅಲ್ಲ ಈ ಅಜಿತ್ ಒಂದು ದಿನಕ್ಕೋಸ್ಕರ ಕರ್ಕೊಂಡು ಬಂದ್ಬಿಟ್ಟು ಇವಾಗ ನೋಡಿದ್ರೆ ಇವರೆಲ್ಲ ಇಲ್ಲೇ ಇದ್ದಾರೆ, ಅಜಿತ್ಗೆ ಹೋಗಿದ ತಕ್ಷಣ ಇವ್ರನ್ನ ಕಳಿಸ್ಬಿಡ್ಬೇಕಪ್ಪ ಅಂತ ಹೇಳ್ತಿರ್ಬೇಕಾದ್ರೆ, ಅಸಲು ಈ ಕಡೆ ಸಂಗೀತ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು, ಅಲ್ಲ ಅಪೇಕ್ಷೆ, ನಿಂಗೇನು ತಲೆ ಕೆಟ್ಟಿದ್ದೆ, ನೀನು ಒಬ್ಬಳು ಏನೋ ಒಂದು ಇದ್ರ ಥರ ಯೋಚನೆ ಮಾಡು, ಒಳ್ಳೆ ಮನುಷ್ಯತ್ವ ಇಲ್ದಿರೋ ಥರ ಯಾಕೆ ಯೋಚನೆ ಮಾಡ್ತೀಯ, ನಿನಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿದೆ, ನೀನು ಹೋಗು ನಿನ್ನ ಗಂಡನ ಮನೇಲಿ ಹೋಗಿರು, ಯಾಕೆ ಇಲ್ಲಿದ್ಯಾ ನೀನು ಅಂತ ಹೇಳ್ತಿದ್ದೆ, ನಿನಗೆ ಏನು ಪ್ರಾಬ್ಲಮ್ ಆಗಿದೆ ಹೇಳು, ಅವರಿಗೆ ಊಟ ತಿಂಡಿ ಎಲ್ಲ ಪ್ರಾಬ್ಲಮ್ ಆಗಿದೆ, ನಿನಗೆ ಏನಾದರೂ ಕಷ್ಟ ಆಗ್ತಿದ್ಯಾ, ಬೇಕಾದ್ರೆ ಹೋಗಿ ಶಾಪಿಂಗ್ ಮಾಡೋ, ತಿನ್ನು ಉಂಡು ಮಲ್ಕೋ, ಏನಾದರೂ ಮಾಡ್ಕೋ, ಅವ್ರ ವಿಷಯಕ್ಕೆ ನೀನು ಯಾಕೆ ಹೋಗ್ತಿದ್ಯಾ, ಅಜಿತ್ ಕರ್ಕೊಂಡು ಬಂದಿರೋದು, ಅವ್ರು ನೋಡ್ಕೊತಾನೆ ಅಜಿತ್, ನೀನು ಯಾಕೆ ಪದ್ಯದಲ್ಲಿ ತಲೆ ಅಲ್ಲಾಡಿಸ್ತೀಯ ಅಂತ ಹೇಳಿ ಈ ಕಡೆ ಸಂಗೀತ ಕೂಡ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಈ ಕಡೆ ಅಪೇಕ್ಷಿತಂಗೂ ಕೂಡ ಅವರಿಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿಗೆ ಬಂದಿದ್ದಾರೆ, ಅವರು ಕೂಡ ಎಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಮನೇಲಿದ್ದರೆ ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ನೇ ಅವರಿಗೆ ಟೆಂಟ್ ಹಾಕ್ಬಿಟ್ಟು ಅಲ್ಲಿ ಕೂರಿಸಿರೋದು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಅಜ್ಜಿನೂ ಇದ್ದವರು ಎಷ್ಟು ದಿನ ಅಂತ ಅವ್ರು ಇಲ್ಲೇ ಇರ್ತಾರೆ ಹೇಳು ಅಂತ ಕೇಳಿದಾಗ, ಈ ಕಡೆ ಅಪೇಕ್ಷಿತ ಕೂಡ ಸ್ಟಾರ್ಟ್ ಮಾಡ್ತಾರೆ. ನೋಡ್ದ ಅಪ್ಪ, ನನ್ನ ಮಗಳು ಹತ್ರ ನೋಡಿದ್ರೆ ಹೆಂಗೆ ಮಾತಾಡ್ತಾರೆ, ನಾನು ಏನಾದರೂ ಇಲ್ಲಿರೋದಕ್ಕೆ ನಿಮಗೇನೋ ತೊಂದರೆ ಆಗ್ತಿದ್ಯಪ್ಪ, ನಾನು ಇಲ್ಲಿರೋದಕ್ಕೆ ತೊಂದರೆ ಆಗ್ತಿದೆ, ನನಗೆ ಹೇಳಿ ನಾನು ಹೊರಟೋಗ್ತೀನಿ, ಯಾವಾಗ ನೋಡಿದ್ರೆ ಗಂಡನ ಮನೆಗೆ ಹೋಗು ಅಂತ ಹೇಳ್ತಾರೆ ಇರ್ತಾರೆ, ನಾನು ಹೆಂಗೆ ಅಷ್ಟೊಂದು ತಪ್ಪಾಗಿ ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೆಂಗೆ ಮಾತಾಡ್ತಿದ್ದೀರಾ ನೋಡಿ ಅಂತ ಕೇಳ್ತಿದ್ದೆ, ಇಲ್ಲ ಮಗಳೇ ನೀನೇನು ತಪ್ಪು ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ ಕೂಡ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಇರಿ, ಪ್ರತಿ ಸಲನೂ ಮಗಳ ಬಗ್ಗೆನೇ ವಹಿಸ್ಕೊಂಡು ಮಾತಾಡಬೇಡಿ, ಇವಾಗ ನನ್ನ ಮಾತು ಕೇಳಿ ಅಷ್ಟೇ, ನೀವೇನಾದರೂ ಅವಳ ಮಾತು ಕೇಳ್ಕೊಂಡು ಹೋದ್ರೆ ನಾನಂತೂ ಸುಮ್ಮನೆ ಇರಲ್ಲ, ಅವಳು ಒಳ್ಳೇದು ಯಾವುದು ಕೆಟ್ಟದ್ದು ಅವಳಿಗೇನು ಗೊತ್ತಿಲ್ಲ, ಅವಳು ಬರೀ ಅವಳ ಪರವಾಗಿ ಅಷ್ಟೇ ಯೋಚನೆ ಮಾಡ್ತಾಳೆ, ಅವಳದ್ದು ಅಷ್ಟೇ ನೋಡ್ಕೊತಾಳೆ, ಜನಗಳ ಬಗ್ಗೆ ಏನು ಯೋಚನೆ, ನಾನು ಪ್ರತಿಯೊಬ್ಬರು ಮನೇಲಿರೋರು ಎಲ್ಲರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ, ನನಗೆ ಎಲ್ಲಿ ಅಜಿತ್ ಇಲ್ಲಿಂದ ಬಿಟ್ಟು ಹೋಗ್ತಿದ್ದೆ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೆ ಅನ್ನೋ ಬೇಜಾರಲ್ಲಿ ನಾನಿದ್ರೆ ಇವಳಿಗೆ ಅವ್ರಗಳ ಚಿಂತೆ ಅವರಿಗೆ ಅಂತ ಕೇಳಿದಾಗ, ಅಲ್ಲ ಈಗ ಅಜಿತ್ ಏನು ಹೇಳಿದ್ದು ಫಸ್ಟು, ಅಜಿತ್ ಒಂದಿನಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದು ಇಟ್ಕೊತೀನಿ ಅಂತ ಹೇಳಿರ್ತಾನೆ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ನನಗೂ ಗೊತ್ತು ಅಮ್ಮ ಅವ್ನು ಒಂದಿನಕ್ಕೋಸ್ಕರ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಅಂತ, ಆದರೆ ಒಂದು ಯೋಚನೆ ಏನು ಗೊತ್ತಾ, ಈಗ ಅಜಿತ್ ಇಲ್ಲಿಂದ ಹೋಗ್ಬಂದಿಂದ ಅವ್ರುಗಳು ಏನು ಮಾಡ್ತಾರೆ ಹೇಳು, ಅವರು ಕೂಡ ಇಲ್ಲಿರಲ್ಲ, ಅವರು ಕೂಡ ಅವ್ರು ಇರೋ ತನಕ ಇದ್ದುಬಿಟ್ಟು ಅವರು ಕೂಡ ಸ್ವಲ್ಪ ದಿನ ಹೋಗ್ತಾರೆ, ಅವ್ರು ಹೋಗೋ ಟೈಮ್ಗೆ ನಾವು ಬೇಕಾದ್ರೆ ದುಡ್ಡಿಂದ ಅರೇಂಜ್ ಮಾಡಿ ಅವ್ರಿಗೆ ಕೊಡೋಣ, ಅಂದರೆ ಫೈನಾನ್ಸ್ ಹೆಲ್ಪ್ ಮಾಡೋಣ ಬೇಕಿದ್ರೆ ಅವ್ರಿಗೂ ಕೂಡ, ಹಾಗಂತ ಅವ್ನು ಇರೋ ತನಕ ಅವ್ರು ಇಲ್ಲೇ ಇರಲಿ ಅಮ್ಮ, ಯಾಕಂದರೆ ಇವಾಗ ಅಜಿತ್ ಕೂಡ ನಮ್ಮನ್ನ ಬಿಟ್ಟು ದೂರ ಹೋಗ್ತಿದ್ದಾರೆ, ಇವಾಗ ಅವ್ರನ್ನೆಲ್ಲ ನಾವು ಅವ್ನ ಮುಂದೆನೇ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅಜಿತ್ ತುಂಬ ಬೇಜಾರು ಮಾಡ್ಕೊತಾನೆ ಅಮ್ಮ, ಅವ್ನು ಬೇಜಾರು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಮ್ಮ ಅಂತೇಳಿ ಸಂಗೀತ ಕೂಡ ಅವ್ರ ಅಮ್ಮಂಗೆ ಹೇಳ್ತಾ ಇರ್ತಾರೆ. ಅದೇನೋ ನನಗೆ ಗೊತ್ತು ನಿಜ, ಆದರೆ ನಾನು ಹೇಳ್ತಿರೋದು ಏನು ಗೊತ್ತಾ, ಅವನಿಗೆ ಬೇಜಾರಾಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವ್ರನ್ನ ಇಲ್ಲಿರೋದಕ್ಕೆ ಬಿಡ್ತೀನಿ ಅಷ್ಟೇ, ಅದಾದಮೇಲಿಂದ ಅಜಿತ್ ಯಾವಾಗ ಮನೆ ಬಿಟ್ಟು ಹೋಗ್ತಾನೆ ಅದಾದಮೇಲಿಂದ ಇವರೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಕಾರಲ್ಲಿ ಕೂತ್ಕೊಂಡು ಸಾಕ್ಷಿನೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ, ಸತ್ಯ ಬರ್ತಾನೆ ಇಲ್ವಾ ಏನು ಅಂತ ಹೇಳ್ಬಿಟ್ಟು. ಈ ಕಡೆ ಸತ್ಯ ಬರೋದನ್ನ ಈ ಕಡೆ ಸಾಕ್ಷಿ ಇಂದ ಕಾರ್ ಮಿರರಲ್ಲಿ ನೋಡ್ತಾ ಇದ್ರು, ಓ ಸತ್ಯ ಬಂದ ಅಂತ ಹೇಳಿ ಯೋಚನೆ ಮಾಡಿ ನೋಡ್ತಾ ಇರ್ಬೇಕಾದ್ರೆ, ಅಲ್ಲ ಇವನಿಗೇನು ಗೊತ್ತೇ ಇಲ್ಲ, ನಾನು ದೊಡ್ಡ ಬ್ರಹ್ಮಚಾರಿ ಏನು ಸಿಂಗಲು ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡೋದು ಈ ರೇಂಜಿಗೆ ರೆಡಿ ಆಗ್ತಾ ಇದ್ದಾನೆ, ಅಲ್ಲಿ ಇವನಿಗೇನು ತಲೆ ಕೆಟ್ಟಿದ್ದೆ ಏನು ಅಂದರೆ ಸಾಕ್ಷಿನೂ ಯೋಚನೆ ಮಾಡ್ತಾನೆ, ಸಾಕ್ಷಿನ ಆಟಾಡಿಸ್ಬೇಕು ಅಂದರೆ ಸುಮ್ಮನೆ ಅಲ್ಲ, ಸಾಕ್ಷಿನ ಗೋಳು ಹೊಯ್ಕೊಂಡಿದ್ಯಲ್ವ, ನಿನಗೆ ಹಾಕಬೇಕಾಗಿದೆ ಬಿಡು, ಹಿಂಗಲ್ಲ ಇನ್ನೂ ಜಾಸ್ತಿನೇ ಆಗಬೇಕು, ನೀನು ಕಾಯಬೇಕು ನೀನು ಹಂಗೆ ಅಂತೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಮನೋರೆಲ್ಲರೂ ಕೂಡ ನೈಟು ಊಟ ಮಾಡೋದಕ್ಕೆ ಅಂತ ನಿಂತಾಗ ಈ ಕಡೆ ನನಗೆ ಅನಿಸೋ ಪ್ರಕಾರ ಭೂಮಿ ಏನು ಹೋಗೋದು ಬೇಡ ಅಂತೇಳಿ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಶ್ರವಣ್ ಕೂಡ ಇಲ್ಲ ಭೂಮಿ ಇಲ್ಲೇ ಇರಲಿ, ಅಜಿತ್ ಕೂಡ ಹೋಗಲಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ನಿನಗೇನು ಅನಿಸುತ್ತೆ ಭೂಮಿ ಹೇಳು ಅಂತೇಳಿ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ, ನನಗೆ ಮನೋರಿ ಆಸೆ ತಕ್ಕಂತೆ ನಾನು ಇಲ್ಲೇ ಇರ್ತೀನಿ ಅಂತ ಅವಳು ಕೂಡ ಹೇಳೋ ಅಷ್ಟರಲ್ಲಿ ಈ ಕಡೆ ಅವಳಿಗೆ ಅಡ್ಡವಾಗಿ ಈ ಕಡೆ ಭೂಮಿ ನನ್ನ ಜೊತೆನೇ ಇರ್ತಾಳೆ, ನನ್ನ ಜೊತೆನೇ ಬರ್ತಾಳೆ, ಭೂಮಿ ಬ್ಯಾಗ್ ಪ್ಯಾಕ್ ಮಾಡ್ಕೊ ಹೋಗು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಡೆಲ್ಲಿಗೆ ಅಂತೇಳಿ ಹೇಳ್ತಾ ಇರ್ತಾರೆ. ಮನೋರೆಲ್ಲ ಇದನ್ನೆಲ್ಲ ಕೇಳಿ ಅವರು ಕೂಡ ಶಾಕ್ ಆಗ್ತಾರೆ, ನನ್ನ ಮಾತು ಇನ್ನೂ ಕೇಳಿದೆ ಇವನು ಭೂಮಿನ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿ ಮತ್ತು ಶ್ರವಣ್ಗೂ ಕೂಡ ಕೋಪ ಬರ್ತಿರುತ್ತೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತಿದ್ದೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.